ನೋಡಿ ಇಲ್ಲಿ ಹೇಗೆ ಅಂತಂದ್ರೆ ಒಕ್ಕಲಿಗ ನಾಯಕತ್ವ ಅಂತ ಬಂದಾಗ ದೇವೇಗೌಡರು ಇವತ್ತಲ್ಲ, ಈಗೇನೋ ಡಿ ಕೆ ಶಿವಕುಮಾರ್ ಎಲ್ಲೋ ಬಂದ್ರು ಬೆಳೀತಿದ್ದಾರೆ, ಅವರನ್ನ ದೇವೇಗೌಡರು ಏನೋ ನನಗೆ ಪ್ರಾಬ್ಲಮ್ ಆಗುತ್ತೆ, ನನ್ನ ಮಗನಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಡ್ಡಗಾಲ ಆಗ್ತಿದ್ದಾರೆ ಅಂತಲ್ಲ. ದೇವೇಗೌಡರು ಒಕ್ಕಲಿಗ ಸಮುದಾಯದ ನಾಯಕರನ್ನ ತುಳ್ಕಂಡೆ ಮೇಲೆತ್ತಿದ್ರು ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಅದು ಒಬ್ಬರನ್ನ ಇಬ್ಬರನ್ನಲ್ಲ, ವೈ.ಕೆ. ರಾಮಯ್ಯನಿಂದ ಹಿಡಿದು ವೈ.ಕೆ. ರಾಮಯ್ಯ, ನಾಗೇಗೌಡ, ಬೈರೇಗೌಡ, ಬಚ್ಚೇಗೌಡ ಮತ್ತು ಎಸ್.ಡಿ. ಜಯರಾಮ್, ಹಾಸನ ಕಡೆ ಬಂದರೆ ಪುಟ್ಟೇಗೌಡರು, ಜವರೇಗೌಡರು, ಪಟೇಲ್ ಶಿವರಾಮು, ಇವರೆಲ್ಲರೂ ತುಳಿದು, ಪಟೇಲ್ ಶಿವರಾಮ್ ಅವ್ರದೇ ಪಕ್ಷದಲ್ಲಿದ್ದವರು ಇವರೆಲ್ಲರೂ ಕೂಡ, ಇವರೆಲ್ಲರೂ ತುಳಿದು ದೇವೇಗೌಡರು ಮೇಲೆತ್ತಿದ್ದು. ವೈ.ಕೆ. ರಾಮಯ್ಯನಂತವ್ರು ತುಳಿದ್ರು, ಗೋವಿಂದೇಗೌಡರು ತುಳಿದ್ರು, ನಾಗೇಗೌಡರು, ಯಾರನ್ನೂ ಬಿಡಲಿಲ್ಲ ದೇವೇಗೌಡರು. ಯಾರಂದರೆ ಯಾರನ್ನೂ ಬಿಡಲಿಲ್ಲ. ಅದರಲ್ಲೂ JDS ಪಕ್ಷ ಅಂತ ಬಂದಾಗ ನೋಡಿ, ಅಧ್ಯಕ್ಷ ಆಗಬೇಕಾ, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ, ಯುವ ಘಟಕ ನಿಖಿಲ್ ಕುಮಾರಸ್ವಾಮಿ, ಪ್ರಧಾನಮಂತ್ರಿ ಆಗಬೇಕಾ ದೇವೇಗೌಡರು, ಮುಖ್ಯಮಂತ್ರಿ ಹುದ್ದೆ ಸಿಗ್ತಾ ಕುಮಾರಸ್ವಾಮಿ, ಮಂತ್ರಿ ಹುದ್ದೆ ಸಿಗ್ತಾ ರೇವಣ್ಣ. ಇವ್ರನ್ನ ಬಿಟ್ಟು ಮೂರನೇವ್ರು ಯಾರೂ ಕೂಡ ಆ ಪಾರ್ಟಿ ಒಳಗಡೆ ಅಧಿಕಾರವನ್ನು ಹಿಡಿಯೋಕ್ಕಾಗಲ್ಲ. ಅಧಿಕಾರವನ್ನು ಹಿಡಿಯುವಂತ ಬಂದ್ರ, ನನಗೆ ಅಧಿಕಾರ ಬೇಕು ಅಂತ ಕೇಳಿದ್ರೆ ಅವ್ರನ್ನ ಪಕ್ಷದಿಂದ ಓಡಿಸ್ತಾರೆ, ಟಾರ್ಚರ್ ಕೊಡ್ತಾರೆ, ಪಕ್ಷದವ್ರು ಹೊಣೆ ಆಗ್ತಾರೆ. ಹಾಗಾಗಿ ಈ JDS ಇದೆಯಲ್ಲ, ದೇವೇಗೌಡರು ತನ್ನ ಮನೆ ಮತ್ತು ಮಕ್ಕಳಿಗೋಸ್ಕರನೇ ಕಟ್ಕೊಂಡಂಥ ಪಕ್ಷ ಅಂದ್ರೂ ಕೂಡ ತಪ್ಪಾಗಲಾರ್ದು, ಅದರಲ್ಲೇನು ಎರಡು ಮಾತಿಲ್ಲ. ಯಾವತ್ತೂ ಕೂಡ ದೇವೇಗೌಡರು ಒಕ್ಕಲಿಗರನ್ನ ಅಥವಾ ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ನಾಯಕರನ್ನ ಹುಟ್ಟಾಕ್ತಕ್ಕಂಥ, ಮತ್ತೊಬ್ಬ ನಾಯಕರನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಬೆಳೆಸೋದಿರಲಿ ಬಿಡಿ, ಬೆಳೆಸೋದು ಎರಡನೇ ಮಾತು, ಆದರೆ ಬೆಳೀತೇ ಇದ್ದವ್ರನ್ನೇ ದೇವೇಗೌಡರು ಅಡ್ಗಾಲ್ ಹಾಕಿ ಕೆಳಗಡೆ ಕೆಳುತ್ತಾ ಬಂದರು. ಅದರಲ್ಲಿ ಎಸ್ ಎಂ ಕೃಷ್ಣ ಏನು ಹೊರ್ತಾಗಿಲ್ಲ. ಎಸ್ ಎಂ ಕೃಷ್ಣ ತುಂಬ ಶ್ರಮವನ್ನು ಪಟ್ಟು ಮುಖ್ಯಮಂತ್ರಿ ಆದರೂ ಕೂಡ ನಂತರ ಯಾವಾಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದರೂ ಅಲ್ಲಿವರೆಗೆ ದೇವೇಗೌಡರು ಎಸ್ ಎಂ ಕೃಷ್ಣ ಜೊತೆ ಚೆನ್ನಾಗೇ ಇದ್ರು. ಅವರು ರಾಜ್ಯಸಭೆಗೆ ಆಯ್ಕೆ ಆಗಲಿಕ್ಕೂ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಆಯ್ಕೆ ಆಗಲಿಕ್ಕೂ ದೇವೇಗೌಡರಿಗೆ ಸಹಕಾರವನ್ನು ನೀಡಿದರು. ಯಾವಾಗ ಅದೇ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಹುದ್ದೆಗೆ ಕೂತ್ರೋ ಆ ಕೂಡಲೇ ದೇವೇಗೌಡರಿಗೆ ತಡಿಲಿಕ್ಕಾಗಲಿಲ್ಲ. ಎಸ್ ಎಂ ಕೃಷ್ಣ ಬಂದರೆ ಮಳೆ ಬರಲ್ಲ, ಕಾಂಗ್ರೆಸ್ ಸರ್ಕಾರ ಬಂದರೆ ಮಳೆ ಬರಲ್ಲ, ಬರ ಬಂದುಬಿಡುತ್ತೆ. ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಕ್ಕೆ ಬರಗಾಲ ಬಂದಿದೆ ಅನ್ನೋ ವಿಚಾರವನ್ನು ಜನರು ಮುಂದಿಟ್ಟಿದ್ರು. ಅತ್ಯುತ್ತಮ ಆಡಳಿತವನ್ನು ಕೊಟ್ಟವರು ಎಸ್ ಎಂ ಕೃಷ್ಣ. ಇವತ್ತದಲ್ಲೇ ನಂಬರ್ 1 ಆಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ. ಆದರೆ ಅಂತಹ ಎಸ್ ಎಂ ಕೃಷ್ಣನ ಮೇಲೆ ಇಲ್ಲ ಸಲ್ಲದ ಇವರು ಜ್ಯೋತಿಷ್ಯದ ಕಾರಣಗಳನ್ನಿಟ್ಟು ಅವತ್ತು ಎಸ್ ಎಂ ಕೃಷ್ಣ ಸರ್ಕಾರವನ್ನು ಸೋಲಿಸಿ ಇವರು 59 ಸೀಟ್ಗಳನ್ನ ಗೆದ್ದರು. 59 ಸೀಟ್ಗಳು ಗೆಲ್ಲಲಿಕ್ಕೆ ಎಸ್ ಎಂ ಕೃಷ್ಣ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದೇ ಕಾರಣ. ಆದರೂ ಕೂಡ ಎಸ್ ಎಂ ಕೃಷ್ಣ ಅವತ್ತು ಮುಖ್ಯಮಂತ್ರಿ ಆಗ್ಬೋದಿತ್ತು ದೇವೇಗೌಡರು ಮನಸ್ಸು ಮಾಡಿದರೆ. ದೇವೇಗೌಡರು ಮನಸ್ಸು ಮಾಡಿದರೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗ್ಬೋದಿತ್ತು, ನಮ್ಮ ಸಮುದಾಯದವರು, ಒಕ್ಕಲಿಗ ಸಮುದಾಯದವ್ರದ್ದು ಅಂತೇಳಿ ದೇವೇಗೌಡರು ಅವ್ರು ಮುಖ್ಯಮಂತ್ರಿ ಬಿಡಪ್ಪ, ನಮ್ಮ ಸಮುದಾಯದ ಹುಡುಗ, ಒಂದ್ಸರಿ ಇನ್ನೊಂದು ಅವಕಾಶ ಅವನಿಗೆ ಕೊಟ್ಬಿಡೋಣ ಅನ್ನೋ ಯೋಚನೆಯನ್ನು ಮಾಡ್ಬೋದಿತ್ತು. ಆದರೆ ದೇವೇಗೌಡರು ಆ ಥರ ಮಾಡಲೇ ಇಲ್ಲ. ಬದಲಾಗಿ ಅಲ್ಲಿಗೆ ಮತ್ತೊಂದು ಸಮುದಾಯದ ವ್ಯಕ್ತಿಯನ್ನು ತಂದು ಮುಖ್ಯಮಂತ್ರಿ ಹುದ್ದೆಗೆ ಕೂರಿಸಿದ್ರು. ಒಟ್ಟಾರೆ ದೇವೇಗೌಡರಿಗೆ ಏನು ಅಂದರೆ ಒಕ್ಕಲಿಗ ಸಮುದಾಯದಿಂದ ಅವ್ರ ಮನೆಯವರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳನ್ನ ಬಿಟ್ಟು ಮತ್ತೊಬ್ಬ ಒಕ್ಕಲಿಗ ಬೆಳಿಬಾರ್ದು, ಮತ್ತೊಬ್ಬ ಗೌಡ ಯಾರೂ ಕೂಡ ಬೆಳಿಬಾರ್ದು, ದೇವೇಗೌಡನೇ ಆಗಿರಬೇಕು, ದೇವೇಗೌಡ ಮಕ್ಕಳೇ ಆಗಿರಬೇಕು. ಅವ್ರನ್ನ ಬಿಟ್ಟು ಮೂರವ್ರು ಬೆಳೆಯುವಂತಿಲ್ಲ ಒಕ್ಕಲಿಗ ಸಮುದಾಯದಲ್ಲಿ. ಸೊ ಈಗೇನಾಗಿದೆ ಅಂತಂದರೆ, ಈಗ ಡಿ ಕೆ ಶಿವಕುಮಾರ್ ಇವೆಲ್ಲವನ್ನ ಮೆಟ್ಟಿ ಬೆಳೆದು ನಿಂತಿದ್ದಾರೆ. ಒಕ್ಕಲಿಗ ಸಮುದಾಯ ಬಹುತೇಕ ಡಿ ಕೆ ಶಿವಕುಮಾರ್ ಕಡೆ ತಿರುಗಿ ನೋಡ್ತಾ ಇದೆ. ಇದನ್ನ ಏನಾದರೂ ಮಾಡಿ ಕಳಿಸಬೇಕು, ಇದನ್ನೇನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಮುಗಿಸ್ಬೇಕು ರಾಜಕೀಯವಾಗಿ ಅನ್ನೋ ವಿಚಾರವನ್ನು ದೇವೇಗೌಡರಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಹಾಗಾಗಿ ಅದು ಹೇಗಪ್ಪ ಸಾಧ್ಯ ಅಂದರೆ, ಕನಕಪುರದಲ್ಲಿ 2028ಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಗೆಲ್ಲಬಾರ್ದು. ಯಾಕೆಂದರೆ 2028ಕ್ಕೆ ಬಹುತೇಕ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. 2028ವರೆಗೆ ನಾನು ಬಿಟ್ಬಿಡಿ, 2028ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ನಾನು ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ ಅನ್ನೋ ವಿಚಾರವನ್ನು ಸಿದ್ದರಾಮಯ್ಯ ಕೂಡ ಇಟ್ಟಿದ್ದಾರೆ. ಸೊ ಹಾಗಾಗಿ ಯಾವಾಗ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ಇವರೆಲ್ಲ ಹೈಕಮಾಂಡ್ ಭೇಟಿ ಆದ್ರು, ಹೈಕಮಾಂಡ್ನ ಭೇಟಿಯಾದಂಥ ಉದ್ದೇಶನೇ ಅದು 2028ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ನಮ್ಮ ಯಾವ ಅಬ್ಜೆಕ್ಷನ್ಸ್ ಕೂಡ ಅದಕ್ಕಿಲ್ಲ ಅನ್ನೋ ವಿಚಾರವನ್ನು ಮುಂದಿಟ್ಟು ಬಂದರು. ಸೊ ಹಾಗಾಗಿ ಆ ಒಂದು ಮುಖ್ಯಮಂತ್ರಿ ಹುದ್ದೆ ವಿವಾದ ಈಗ ಸದ್ಯಕ್ಕೆ ತಣ್ಣಗಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಆಗ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೆ ಆದರೆ 2028ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿ, ಅದ್ರಲ್ಲಿ ಎರಡು ಮಾತಿಲ್ಲ, ಹಾಗೆ ಆಗ್ತಾರೆ. ಹೈಕಮಾಂಡ್ ಕೂಡ ಇದಕ್ಕೆ ಸಮ್ಮತಿಯನ್ನು ಸೂಚಿಸುತ್ತೆ. ಈ ವಿಚಾರವನ್ನು ತಿಳಿದಿರ್ತಕ್ಕಂಥ ದೇವೇಗೌಡರಿಗೆ ಈಗ ನಿದ್ರೆ ಬರ್ತಾ ಇರುವಂತೆ. ಸೊ ಹಾಗಾಗಿ ದೇವೇಗೌಡರು ಕನಕಪುರದಲ್ಲಿ ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ನ ಕಟ್ಟಿ ಹಾಕಬೇಕು, ಇಲ್ಲ ಅಂದರೆ ಸೋಲಿಸಬೇಕು. ಡಿ ಕೆ ಶಿವಕುಮಾರ್ ಕಟ್ಟಿ ಹಾಕಲಿಲ್ಲ ಅಂದರೆ ಇಡೀ ಹಳೆ ಮೈಸೂರು ಭಾಗವನ್ನು
ರೌಂಡ್ ಮಾಡ್ತಾರೆ. ಈ ಬಾರಿ ನಾನೇ ಮುಖ್ಯಮಂತ್ರಿ ಅಂತ ಸರ್ಕಾರ ಕಾಂಗ್ರೆಸ್ ಘೋಷಣೆಯನ್ನ ಮಾಡಿದೆ. ನೀವು ನನಗೆ ಮತ ಕೊಟ್ಟರೆ ನಾನು ನಿಮ್ಮ ಸಮುದಾಯದಿಂದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಒಕ್ಕಲಿಗರು ಬಳಿ ಹೋಗ್ತಾರೆ. ಸೊ ಮತ್ತೊಮ್ಮೆ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ. 5 ಪ್ಲಸ್ ಒಕ್ಕಲಿಗ ಮತ ಸೇರಿದ್ರೆ 100ಕ್ಕೆ 100 ಕಾಂಗ್ರೆಸ್ ಮತ್ತೊಮ್ಮೆ 125ರಿಂದ 130 ಸ್ಥಾನವನ್ನು ಗೆಲ್ಲುತ್ತೆ ಅನ್ನೋ ವಿಚಾರ ದೇವೇಗೌಡ ಮತ್ತು ಕುಮಾರಸ್ವಾಮಿ ಇಬ್ಬರಿಗೂ ಗೊತ್ತಿದೆ. ಸೊ ಹಾಗಾಗಿ ಆ ಒಂದು ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕಬೇಕು ಅಂತಂದ್ರೆ ಒಂದು ಪ್ರಬಲವಾದ ಅಭ್ಯರ್ಥಿ ಬೇಕು. ಪ್ರಬಲವಾದ, ಯಾಕೆಂತಂದ್ರೆ ಕಳೆದ ಬಾರಿ ನೋಡಿ ಹೈಯೆಸ್ಟ್ ಲೀಡಲ್ಲಿ ಡಿ ಕೆ ಶಿವಕುಮಾರ್ ಇದ್ದು. ಅಶೋಕ್ ಅಂತವ್ರನ್ನೇ ಕರ್ಕೊಂಡೋಗಿ ಬಿಜೆಪಿಯಲ್ಲಿ ನಿಲ್ಲಿಸಿದ್ರು ಕೂಡ ಅಶೋಕ್ 19,000 ಓಟ್ ತಗೊಳ್ಳಿಲ್ಲ, 3rd ಪ್ಲೇಸ್. ಇವ್ರು JDS ಕ್ಯಾಂಡಿಡೇಟ್ 20,000 ಓಟ್ ತಗೊಳ್ಳಿಲ್ಲ, 20,000 ಓಟ್ ತಗೊಳ್ಳಿಲ್ಲ ಅಲ್ಲಿ. ಅಂತಹ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕುವಂತ ಯೋಚನೆಯನ್ನ ದೇವೇಗೌಡರು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ. ಸೊ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಅಲ್ಲಿ ಕಟ್ಟಿ ಹಾಕಬೇಕು ಅಂದ್ರೆ ಪ್ರಬಲ ಅಭ್ಯರ್ಥಿ ಬೇಕು, ಅಶೋಕ್ಕಿಂತಲೂ ಪ್ರಬಲವಾಗಿರ್ತಕ್ಕಂಥ ಅಭ್ಯರ್ಥಿ ಬೇಕು. ಯಾರಪ್ಪ ಅದು ಅಂತ ಹುಡುಕಿದಾಗ ದೇವೇಗೌಡರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಏನಂದ್ರೆ ಒಂದು ಡಾಕ್ಟರ್ ಮಂಜುನಾಥ್ ಅವ್ರನ್ನೇ ಮತ್ತೆ ಚುನಾವಣೆಗೆ ನಿಲ್ಲಿಸ್ತಕ್ಕಂಥ 28ರ ವಿಧಾನಸಭಾ ಚುನಾವಣೆಗೆ ನಿಲ್ಲಿಸ್ತಕ್ಕಂಥದ್ದು. ಒಂದು ವೇಳೆ ಮಂಜುನಾಥ್ ನಿಲ್ಲಿಕ್ಕೆ ಒಪ್ಪಲಿಲ್ಲ ಅಂತಂದ್ರೆ ಆ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಮಂಜುನಾಥ್ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು. ಅನಸೂಯ ಮಂಜುನಾಥ್ ಒಂದು ವೇಳೆ ಇಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ಗೆಲ್ಲಿಕ್ಕಾಗಲಿಲ್ಲ ಅಂದ್ರು ಒಂದು ಟೈಟ್ ಫೈಟ್ ಆಗ್ಬೋದು, ಟೈಟ್ ಫೈಟ್ ಕೊಡ್ಬೋದು. ಸೊ ಟೈಟ್ ಫೈಟ್ ಆದಾಗ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಬೇರೆ ಕ್ಷೇತ್ರಗಳಿಗೆ ಗಮನ ಹರಿಸ್ಲಿಕ್ಕಾಗಲ್ಲ, ಅತಿ ಹೆಚ್ಚು ಅದೇ ಕ್ಷೇತ್ರದಲ್ಲಿ ಉಳಿತಾರೆ ಅನ್ನೋದು ದೇವೇಗೌಡರ ಅಂಬೋಣ. ಸೊ ಹಾಗಾಗಿ ದೇವೇಗೌಡರು ಎಂತ ಮಾಡ್ತಿದ್ದಾರೆ ಅಂದ್ರೆ ಈಗ ಆ ಒಂದು ಕನಕಪುರದಲ್ಲಿ ಏನೆಲ್ಲ ಮಾಡ್ಬೋದು, ಯಾವ ಸಮುದಾಯದ ಓಟ್ ಎಷ್ಟಿದೆ, ಯಾವ ಸಮುದಾಯವನ್ನ ಹೇಗೆ ಮರಳು ಮಾಡ್ಬೋದು ಅನ್ನೋ ಯೋಚನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ. ಇದು ಹೊಸ್ತಲ್ಲ ದೇವೇಗೌಡರಿಗೆ. ದೇವೇಗೌಡರು ಮೊದಲಿಂದ ಮಾಡ್ಕೊಂಡು ಬಂದಿದ್ದನ್ನೇ ಯಾವುದೇ ಒಬ್ಬ ಒಕ್ಕಲಿಗ ಪ್ರತಿಭೆ ಬೆಳೀತಾ ಇದ್ರೆ ಆ ಪ್ರತಿಭೆಯನ್ನ ತುಳಿದು ಅದಕ್ಕೆ ಮಣ್ಣಾಕಿ ಮುದ್ದಕ್ಕಂಥದ್ದೇ ದೇವೇಗೌಡರ ಇತಿಹಾಸ. ಇದಲ್ಲ ಗಣಸಿ ಶಿವರಾಮ್ ಇವರನ್ನ ವಿರೋಧಿಸಿ 4 ಬಾರಿ ಸತತವಾಗಿ ಗೆದ್ದಿದ್ರು. ಅವರಿಗೆ ಕ್ಷೇತ್ರ ಇಲ್ದಂಗೆ ಮಾಡಿದ್ರು. ಯಾವಾಗ ಗಣಸಿಯಲ್ಲಿ ಬಿ ಶಿವರಾಮ್ ಅವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾಯ್ತು, ಆಗ ದೇವೇಗೌಡರು ಮಾಡಿದಂಥ ಕುತಂತ್ರ ಏನಂದ್ರೆ ಆ ಗಣಸಿ ಕ್ಷೇತ್ರವನ್ನು ಅಳಿಸಾಕ್ತಕ್ಕಂಥದ್ದು. ಗಣಸಿ ಕ್ಷೇತ್ರನೇ ಇಲ್ದಂಗೆ ಮಾಡಿದ್ರು. ಗಣಸಿ ಕ್ಷೇತ್ರ ಇಲ್ದಂಗೆ ಮಾಡಿ ಬಿ ಶಿವರಾಮ್ ಅವ್ರನ್ನ ಹತಂತ್ರ ಸ್ಥಿತಿಗೆ ತಂದು ನಿಲ್ಲಿಸಿದ್ದು ಈ ದೇವೇಗೌಡರ ಇತಿಹಾಸ. ದೇವೇಗೌಡರನ್ನ ಒಕ್ಕಲಿಗ ಏನೆಲ್ಲ ಮಾಡಿದ್ರಿ ಅಂತ ಹೇಳ್ತಾರಲ್ಲ, ಅಯ್ಯೋ ನಾನು ಸಮಾಜಕ್ಕೆ ಅದು ಮಾಡಿದೆ ಇದು ಮಾಡಿದೆ ಅಂತ ಮಾಡಿದ್ಕಿಂತ ಹೆಚ್ಚಾಗಿ ಕುತಂತ್ರವನ್ನೇ ಹೆಚ್ಚು ಮಾಡಿದ್ರು ದೇವೇಗೌಡರು. ಆ ಕುತಂತ್ರಕ್ಕೆ ಬಲಿಯಾಗಿರ್ತಕ್ಕಂಥ ಶಿವರಾಮ್ ಇವತ್ತೂ ಕೂಡ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಇಲ್ಲಿವರೆಗೆ ಒಂದು ಚುನಾವಣೆಯನ್ನ ಬಿ ಶಿವರಾಮ್ ಅವರು ಗೆಲ್ಲಿಕ್ಕಾಗಲಿಲ್ಲ. ಇಂಥ ಕುತಂತ್ರ ಒಂದಲ್ಲ ಎರಡಲ್ಲ ದೇವೇಗೌಡರು ಮಾಡಿರ್ತಕ್ಕಂಥದ್ದು. ದೇವೇಗೌಡರು ತಾನು ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳಿಗೋಸ್ಕರ ಯಾವ ರೀತಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಉಳಿತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಮೊನ್ನೆ ಹಾಸನದಲ್ಲಿ ನಡೆದಂಥ ಸಮಾವೇಶ ಸಾಕ್ಷಿ. 2,000 ವಿಡಿಯೋಗಳನ್ನು ಮಾಡಿ ಲೈಂಗಿಕ ಹಗರಣದ ಸಿಹಿ ಹಾಕೊಂಡಿರ್ತಕ್ಕಂಥ ತನ್ನ ಮಗನ ಪರವಾಗಿ ಆ ವೇದಿಕೆಯಲ್ಲಿ ಮಾತಾಡಿದಂಥ ದೇವೇಗೌಡರು ತನ್ನ ಫ್ಯಾಮಿಲಿಗೋಸ್ಕರ ಇದಕ್ಕಿಂತಲೂ ಕಿಳಿಬಲ್ಲರು ಅನ್ನೋದಕ್ಕೆ ಬೇರೆ ಉದಾಹರಣೆ ಬೇಕಾಗಿಲ್ಲ ವೀಕ್ಷಕರೇ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ. ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.